ಸಂಚಿಕೆ ಶೂನ್ನಲ್ಲಿ ಮದುವೆ ಸಮಾರಂಭಗಳಿಗೆ ಡೆಕೋರೇಷನ್ ಮಾಡೋ ಪ್ಲಾನ್ ಮಾಡಿದಂತ ಮೀನಾಗೆ ಒಂದು ಆರ್ಡರ್ ಬಂದಿರುತ್ತೆ. ಆಗ ಮೀನಾ ಅದನ್ನ ರೆಡಿ ಮಾಡಿ ಸೂರ್ಯನ್ಗೆ ತೋರಿಸಿ ಸರ್ಪ್ರೈಸ್ ಕೊಡ್ತಾಳೆ. ಆಗ ಸೂರ್ಯನ್ಗೂ ಸಹ ತುಂಬಾ ಖುಷಿ ಆಗುತ್ತೆ. ಆಗ ಒಳಗಡೆ ಕರ್ಕೊಂಡು ಹೋದಂತ ಶ್ರುತಿ ಮೀನಾನ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರ್ತಾಳೆ. ಆಗ ಸೀರೆಯಲ್ಲಿ ಮೀನಾನ ನೋಡಿದಂತ ಸೂರ್ಯ ಮೀನಾ ಸೌಂದರ್ಯನ ನೋಡಿ ಕಳೆದು ಹೋಗ್ತಾನೆ. ಅವನ ಸೌಂದರ್ಯನ ವರ್ಣನೆ ಮಾಡ್ತಾ ಇರ್ತಾನೆ. ಹಾಗೆ ಏನ್ ಸೋನಂ ಪಾಪಡಿ ಆ ಪೌಡರ್ ಮುನ್ಕಿನ ಚೆನ್ನಾಗೆ ಸ್ನೋ ಪೌಡರ್ ಬಳದ್ಬಿಟ್ಟಿಯಾ ಅಂತ ಹೇಳಿ ಶ್ರುತಿನ ಹೊಗಳ್ತಾ ಇರ್ತಾನೆ. ಆಗ ಶ್ರುತಿ ನೀವಿಬ್ರು ನಿಂತ್ಕೊಳ್ಳಿ, ನಾನು ಫೋಟೋಸ್ ತೆಗಿತೀನಿ ಅಂತ ಹೇಳಿ ಸೂರ್ಯನ್ ಮೊಬೈಲ್ ಇಸ್ಕೊಂಡು ಮೀನಾ ಹಾಗೂ ಸೂರ್ಯನ ನಿಲ್ಲಿಸಿ ಡಿಫ್ರೆಂಟ್ ಆಂಗಲ್ ಅಲ್ಲಿ ಫೋಟೋಸ್ ನ ತೆಗಿತಾ ಇರ್ತಾಳೆ. ಈ ಕಡೆ ರೋಹಿಣಿ ಶೋರೂಮ್ ಅಲ್ಲಿ ಕಸ್ಟಮರ್ ಗೆ ವಾಷಿಂಗ್ ಮಿಷಿನ್ ಫೀಚರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಕಾಗೆ ಸುಬ್ಬನ್ ಕಡೆಯಿಂದ ಫೋನ್ ಬರುತ್ತೆ. ಆಗ ರೋಹಿಣಿ ಒಂದ್ ನಿಮಿಷ ನನ್ ಕಾಲ್ ಬರ್ತಿದೆ, ನೀವು ನೋಡ್ತೀರಿ ಅಂತ ಹೇಳಿ ಏನಿದು ಇವನ್ ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ದಾನೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾಳೆ. ಆಗ ಕಾಗೆ ಸುಬ್ಬ ಏನ್ ಮೇಡಮ್ ನಿಮ್ ಕೆಲಸ ಆಗುವಾಗ ಸುತ್ತ ಪ್ರದಕ್ಷಿಣೆ ಹಾಕ್ತಾ ಇದ್ರಿ, ಇವಾಗೇನ್ ಒಂದ್ ಕಾಲು ಮಾಡಿಲ್ಲ ಅಂತ ಕೇಳಿದಾಗ ಸ್ವಲ್ಪ ಬಿಸಿ ಇದ್ದೆ ಅಂತ ಹೇಳ್ತಾಳೆ ರೋಹಿಣಿ. ಏನ್ ಮೇಡಮ್ ಯಾವಾಗ ಕೇಳಿದ್ರು ಬಿಸಿ ಅಂತ ಹೇಳ್ತೀರಾ, ಆದ್ರೆ ದುಡ್ಡು ಕೇಳಿದ್ರೆ ಮಾತ್ರ ಸಂಪಾದನೆ ಇಲ್ಲ ಅಂತ ಹೇಳ್ತಿರಲ್ಲ ಅಂತ ಹೇಳಿದಾಗ ಏನ್ರಿ ಸಂಪಾದನೆ ಅಷ್ಟೇನಾ, ಖರ್ಚಿರಲ್ವಾ, ಲಕ್ಷಾಂತರ ದುಡ್ಡು ಸುರಿದಿದ್ದೀವಿ ನಾವು ಅಂತ ಹೇಳಿ ವಾಯ್ಸ್ ರೈಸ್ ಮಾಡಿ ಮಾತಾಡ್ತಾ ಇರ್ತಾಳೆ. ಆಗ ಕಾಗೆ ಸುಬ್ಬ ವಾಯ್ಸ್ ರೈಸ್ ಮಾಡಬೇಡಿ, ನಾವ್ ರೈಸ್ ಆದ್ರೆ ಗೊತ್ತಲ್ವಾ, ಹೌದು ಅದಂಗಿರ್ಲಿ ದುಡ್ಡಿನ ವಿಷಯ ಏನಾಯ್ತು, ಯಾವಾಗ ದುಡ್ಡು ತಂದು ಕೊಡ್ತೀರಾ ಅಂತ ಹೇಳಿ ಕೇಳ್ತಾನೆ. ಆಗ ರೋಹಿಣಿ ಅಡ್ಜಸ್ಟ್ ಆದಾಗ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಕಾಗೆ ಸುಬ್ಬ ಏನಮ್ಮ ನಾನೇನ್ ಮಂತ್ರವಾದಿ ಅಂತ ಅನ್ಕೊಂಡಿದ್ಯಾ, ಇವನ್ ಆತ್ಮನ ಹೊರಗಡೆ ಹೋಗದೆ ಇರೋಂಗೆ ತಡೆದಿಟ್ಕೊಳಕ್ಕೆ, ನೋಡು ಇವನು ಇವತ್ತೋ ನಾಳೆನೋ ಸಾಯೋ ರೀತಿ ಇದ್ದಾನೆ, ಹಾಗೇನಾದ್ರೂ ಆದ್ರೆ ಇವನ್ ಹೆಣನ ನಿಮ್ ಮನೆ ಮುಂದೆ ತಂದು ಹಾಕಿ ನಾನು ಬಾಂಬೆಗೆ ಎಸ್ಕೇಪ್ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ತುಂಬಾ ಭಯ ಆಗುತ್ತೆ. ಆಗ ರೋಹಿಣಿ ಹಾಗೇನು ಮಾಡ್ಬೇಡಿ, ನಾನು ಹೇಗಾದ್ರೂ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿ ತಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಯಾವಾಗಮ್ಮ ಇವನ್ನ ದಫನ್ ಮಾಡುವಾಗ ತಂದು ಕೊಡ್ತೀಯಾ, ನೋಡು ಅದೆಲ್ಲ ಆಗಲ್ಲ, ಇವತ್ ಸಾಯಂಕಾಲದೊಳಗೆ ನೀನು ದುಡ್ಡು ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಾನು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳಿ ಕಾಗೆ ಸುಬ್ಬ ಕಾಲ್ ಕಟ್ ಮಾಡ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ತುಂಬಾ ಭಯ ಆಗುತ್ತೆ. ಆಗ ರೋಹಿಣಿ ಇದೇನಾಗೋಯ್ತು, ಅವನಿಂದ ತಪ್ಪಿಸ್ಕೊಳಕ್ ಹೋಗಿ ಇವನ್ ಕಡೆ ಸಿಕ್ಕಾಕೊಳ್ಳಕ್ ಆಗೋಯ್ತು ಅಂತ ಹೇಳಿ ಟೆನ್ಷನ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಅದೇ ಸಮಯಕ್ಕೆ ಹಿಂದೆಯಿಂದ ಬಂದ ಮನೋಜ ರೋಹಿಣಿ ಅಂತ ಹೇಳಿ ಕೂಗ್ತಾನೆ. ಆಗ ರೋಹಿಣಿ ಗಾಬರಿ ಆಗಿದ್ದನ್ನ ನೋಡಿ ಯಾಕೆ ರೋಹಿಣಿ ಇಷ್ಟೊಂದು ಟೆನ್ಷನ್ ಆಗಿದೆಯಾ, ಏನಾಯ್ತು ಅಂತ ಕೇಳಿದಾಗ ಏನಿಲ್ಲ ಮನೋಜ್, ಯಾವಾಗ್ಲೂ ಶಾಪಲ್ಲೇ ಇರ್ತೀನಲ್ಲ, ಒಬ್ಬ ಕ್ಲೈಂಟಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೆ, ಅದನ್ನ ನೆನಪಾರ್ಬಿಟ್ಟಿದ್ದೀನಿ, ಅವರು ಕಾಲ್ ಮಾಡಿ ಬೈತಿದ್ರು ಅಂತ ಹೇಳ್ತಾಳೆ. ಆಗ ಮನೋಜ ಇವತ್ತಲ್ಲ ಅಂದ್ರೆ ನಾಳೆ ಬರ್ತೀನಿ ಅಂತ ಹೇಳಿ ಸರಿ ಆಯ್ತು ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗ್ಬಿಡ್ತೀನಿ, ಕೆಲಸ ಇದೆ, ನೀನ್ ಶಾಪ್ ನೋಡ್ತಾ ಇರು ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾನೆ. ಆಗ ರೋಹಿಣಿ ಈಗ ದುಡ್ಡಿಗೋಸ್ಕರ ಏನ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಈ ಕಡೆ ರತಿ ಹಾಗೂ ಮದನ್ ಡ್ಯಾನ್ಸ್ ಪ್ರಾಕ್ಟೀಸ್ ನ ಮುಗಿಸ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾ ನಾವು ಇದೇ ರೀತಿ ಮೇಡಮ್ ನ ಹೊಗಳ್ತಾ ಇದ್ರೆ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಮೂಡೋದಿರ್ಲಿ ಅಭಿಮಾನ ಮೂಡುತ್ತೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಹಾಗೆ ರತಿ ಇನ್ನೂ ಟೈಮ್ ಇದೆ ಏನ್ ಮಾಡೋದು ಅಂತ ಹೇಳಿ ಕೇಳಿದಾಗ ನಿಮ್ ಡ್ಯಾಡಿ ಬರೋಕೆ ಇನ್ನೂ ಟೈಮ್ ಆಗುತ್ತೆ, ಬಾ ಕಾಫಿ ಡೇಗೆ ಹೋಗೋಣ ಅಂತ ಹೇಳಿ ಮದನ್ ರತಿನ ಕರ್ಕೊಂಡು ಹೊರಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಓ ಮೇಡಮ್ ನೋಡಕ್ ಬಂದ್ರ, ಒಳಗಡೆ ಇದ್ದಾರೆ ಅಂತ ಹೇಳ್ತಾ ರತಿ ಹಾಗೂ ಮದನ್ ಅಲ್ಲಿಂದ ಹೊರಡ್ತಾರೆ. ಆಗ ರೋಹಿಣಿ ಒಳಗಡೆ ಹೋಗ್ತಾಳೆ. ಈ ಕಡೆ ಒಳಗಡೆ ಶಾಂತಿ ನೋಡ್ದೇನೆ ಕಸ್ತೂರಿ ಈ ದೇವ್ರಿಗೆ ಮಾತ್ರ ಅರ್ಚನೆ ಅಷ್ಟೋತ್ತರ ಇದೆ ಅಂತ ಮಾಡಿದ್ದೆ, ಆದ್ರೆ ರತಿ ಹಾಗೂ ಮದನ್ ನನ್ನ ಯಾವ ರೀತಿ ಹೊಗಳ್ತಾ ಇದ್ರು ನೋಡ್ದ್ಯಾ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾಳೆ. ಆಗ ಒಳಗಡೆ ಬಂದಂತ ರೋಹಿಣಿ ಅತ್ತೆ ನಾ ನಿಮ್ಮನ್ನ ನೋಡೋಕಂತಾನೆ ಬಂದೆ ಅತ್ತೆ ಅಂತ ಹೇಳಿ ಹೇಳ್ತಾಳೆ. ಏನಮ್ಮ ಏನ್ ವಿಷಯ ಅಂತ ಹೇಳಿ ಶಾಂತಿ ಕೇಳಿದಾಗ ಅತ್ತೆ ಇವತ್ ನಾನೊಂದು ಕ್ಲೈಂಟ್ ಮನೆಗೆ ಹೋಗಿದ್ದೆ, ನಿಮ್ ಬಗ್ಗೆ ನಿಮ್ ಡ್ಯಾನ್ಸ್ ಬಗ್ಗೆ ಹಾಗೆ ನಿಮ್ ಸೌಂದರ್ಯದ ಬಗ್ಗೆ ಎಲ್ಲ ಹೇಳ್ದೆ ಅತ್ತೆ, ತುಂಬಾ ಖುಷಿ ಪಟ್ರು, ಹಾಗೆ ನಿಮ್ಮನ್ನ ಯಾವಾಗ ನೋಡ್ತೀನೋ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ರು, ಅಷ್ಟೇ ಅಲ್ಲ ಅವರು ನಿಮ್ಮ ಅಭಿಮಾನಿ ಬೇರೆ ಆಗಿದ್ದಾರೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ನಮ್ಮ ಹೇಳಿದ್ರು ಅಂತ ಹೇಳಿ ಶಾಂತಿ ಕುತೂಹಲದಿಂದ ಕೇಳ್ತಾ ಇರ್ತಾಳೆ. ಆಗ ರೋಹಿಣಿ ಹೇಳೋದಷ್ಟೇ ಅಲ್ಲ ಅತ್ತೆ, ಅವರು ನಿಮ್ಗೋಸ್ಕರ ಒಂದು ಬೆಂಗಾಲಿ ಸ್ವೀಟ್ ಸಹ ಕೊಟ್ಟಿದ್ದಾರೆ ಅಂತ ಹೇಳಿ ತನ್ನ ವೆನಿಟಿ ಬ್ಯಾಗ್ ಅಲ್ಲಿರೋ ಒಂದು ಸ್ವೀಟ್ ಬಾಕ್ಸ್ ನ ತೆಗೆದು ಶಾಂತಿ ಕೈಗೆ ಕೊಡ್ತಾಳೆ. ಆಗ ಶಾಂತಿ ನೋಡ್ದೇನೆ ಕಸ್ತೂರಿ ನನಗೋಸ್ಕರ ಸ್ವೀಟ್ಸ್ ಬೇರೆ ಕಳಿಸಿದ್ದಾರೆ, ಇದು ತುಂಬಾ ಸ್ಪೆಷಲ್ ಕಣೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ರೋಹಿಣಿ ಅಷ್ಟೇ ಅಲ್ಲ ಅತ್ತೆ, ಬರೀ ಸ್ವೀಟ್ಸ್ ತಿಂದು ಬಾಯ್ ಹಾಳಾಗುತ್ತೆ ಅಂತ ಹೇಳಿ ನಿಮಗೋಸ್ಕರ ನಿಮ್ಗೆ ಇಷ್ಟ ಅಂತ ಹೇಳಿ ಪಾನಿಪುರಿ ಬೇರೆ ತಂದಿದ್ದೀನಿ ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಶಾಂತಿ ನೋಡ್ದೇನೆ ಕಸ್ತೂರಿ 3 ಜನ ಸೊಸೆಂದ್ರಲ್ಲಿ ಇವಳೇ ಬೆಸ್ಟ್ ಕಣೆ, ಬಂಗಾರ ಅಂತ ಹೇಳಿ ರೋಹಿಣಿನ ಹೊಗಳ್ತಾ ಇರ್ತಾಳೆ. ಆ ಮೀನಾ ಲೆಕ್ಕಕ್ಕಿಲ್ಲ, ಆ ಶ್ರುತಿನೋ ನನ್ನನ್ನ ಲೆಕ್ಕಕ್ಕೆ ತಗೊಂಡಿಲ್ಲ, ಆದ್ರೆ ಇವಳು ಮಾತ್ರ ನನ್ನನ್ನ ತಾಯಿ ತರ ನೋಡ್ತಾ ಇದ್ದಾಳೆ ಅಂತ ಹೇಳಿ ರೋಹಿಣಿ ಬಗ್ಗೆ ಹೊಗಳಿ ಮಾತಾಡ್ತಾ ಇರ್ತಾಳೆ ಶಾಂತಿ. ಆಗ ಕಸ್ತೂರಿ ನೀನು ನಿನ್ ಸೊಸೆನ ಹೊಗಳೋದು ಅವಳು ನಿನ್ನನ್ನ ಹೊಗಳೋದು ಬರೀ ಇದೇ ಆಗೋಯ್ತು, ಪಾನಿಪುರಿ ಆರಿದ್ರೆ ವೇಸ್ಟು, ಹೀಗೆ ತಿನ್ನೋಣ ಬನ್ನಿ ಅಂತ ಹೇಳಿ ಶಾಂತಿನ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಹೋಗ್ತಾಳೆ ಕಸ್ತೂರಿ.
ಪಾನಿಪುರಿನ ಪ್ಲೇಟ್ ಅಲ್ಲಿ ಹಾಕೊಂಡು ಜೊತೆಗೆ ರೋಹಿಣಿ ತಂದಿರೋ ಸ್ವೀಟ್ನು ಇಟ್ಕೊಂಡು ತಿಂತ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಕಸ್ತೂರಿ ಹಾಗೂ ಶಾಂತಿ. ಆಗ ಪ್ಲಾನ್ ಮಾಡಿದಂತ ರೋಹಿಣಿ ಫೋನ್ ಅಲ್ಲಿ ಮಾತಾಡ್ದಾಗೆ ಮಾಡ್ತಾ ಅತ್ತೆ ನೆಟ್ವರ್ಕ್ ಸಿಕ್ತಿಲ್ಲ ಅಂತ ಹೇಳ್ತಾಳೆ. ಆಗ ಶಾಂತಿ ಕೋಪದಿಂದ ಕಸ್ತೂರಿಗೆ ಏನೇನ ಸೊಸೆಗೆ ನೆಟ್ವರ್ಕ್ ಸಿಕ್ತಿಲ್ವಂತೆ, ನೀನು ಆದಷ್ಟು ಬೇಗ ಈ ಮನೆನ ಚೇಂಜ್ ಮಾಡು ಅಂತ ಹೇಳ್ತಾಳೆ. ಆಗ ಕಸ್ತೂರಿ ನಾನೇಕೆ ಮನೆ ಚೇಂಜ್ ಮಾಡ್ಲಿ, ನಿನ್ ಸೊಸೆಗೆ ಸಿಮ್ ಚೇಂಜ್ ಮಾಡ್ಕೋ ಕೇಳು ಅಂತ ಹೇಳ್ತಾಳೆ. ಅವಳು ಯಾಕೆ ಸಿಮ್ ಚೇಂಜ್ ಮಾಡ್ಬೇಕು, ನೀನೇ ಮನೆ ಚೇಂಜ್ ಮಾಡು ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ರೋಹಿಣಿ ಇರ್ಲಿ ಬಿಡಿ ಅತ್ತೆ, ಜಾಗ ಚೇಂಜ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ, ನಾನು ಬಂದೆ ಇರಿ ಅಂತ ಹೇಳಿ ಫೋನ್ ಅಲ್ಲಿ ಮಾತಾಡ್ದಾಗೆ ಮಾಡ್ತಾ ಮೆಲ್ಲಕ್ಕೆ ಕಸ್ತೂರಿ ರೂಮ್ ಒಳಗಡೆ ಹೋಗಿ ಡೋರ್ನ ಲಾಕ್ ಮಾಡ್ತಾಳೆ. ಹಾಗೆ ಬೀರುನ ಓಪನ್ ಮಾಡಿ ಲಾಯರ್ ಕೊಟ್ಟಿರೋ 2 ಲಕ್ಷ ದುಡ್ಡನ್ನ ರೋಹಿಣಿ ಮೆಲ್ಲಗೆ ತಗೊಂಡು ತನ್ನ ವೆನಿಟಿ ಬ್ಯಾಗ್ ಒಳಗೆ ಹಾಕೊಂಡು ಅಲ್ಲಿಂದ ಹೊರಡ್ತಾಳೆ. ಶಾಂತಿ ಹತ್ರ ಬಂದ ರೋಹಿಣಿ ಅತ್ತೆ ಆಯ್ತಾ ಹೊರಡೋಣ ಅಂತ ಹೇಳಿದಾಗ ಮತ್ತೇನಾದ್ರೂ ಕೆಲಸ ಇತ್ತೇನಮ್ಮ ಅಂತ ಕೇಳ್ತಾಳೆ ಶಾಂತಿ. ಆಗ ರೋಹಿಣಿ ನೀವು ಹೊರಟ್ರೆ ಆಯ್ತು ಅತ್ತೆ, ಮನೆಗೆ ಹೊರಡೋಣ ಅಂತ ಹೇಳ್ತಾಳೆ. ಹಾಗಿದ್ರೆ ಆಟೋ ಬುಕ್ ಮಾಡಮ್ಮ, ಬೇಗ ಹೊರಡೋಣ ಅಂತ ಹೇಳ್ತಾಳೆ ಶಾಂತಿ. ಆಗ ರೋಹಿಣಿ ಅತ್ತೆ ನಿಮ್ಮನ್ನ ಆಟೋದಲ್ಲ, ನಾನಾದ್ರೆ ಆಟೋದಲ್ಲಿ ಹೋಗಿದ್ದೆ, ಕ್ಯಾಬೇ ಬುಕ್ ಮಾಡ್ತೀನಿ ಅಂತ ಹೇಳಿ ಕ್ಯಾಬ್ ಬುಕ್ ಮಾಡ್ತಾ ಇರ್ತಾಳೆ. ಆಗ ಶಾಂತಿ ನೋಡ್ದೇನೆ ನನ್ನ ಸೊಸೆನ ಬಂಗಾರ ಇವಳು ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾಳೆ. ಆದ್ರೆ ರೋಹಿಣಿಗೆ ಮಾತ್ರ ತುಂಬಾ ಭಯ ಆಗ್ತಾ ಇರುತ್ತೆ. ಈ ಕಡೆ ಮನೇಲಿ ಶ್ರುತಿ ನೋಡಿ ಮೀನಾ ಅವ್ರೆ, ನಾನು ಈಗ ರ್ಯಾಂಪ್ ವಾಕ್ ಮಾಡಿ ತೋರಿಸ್ತೀನಿ, ನೀವು ಅದನ್ನ ಫಾಲೋ ಮಾಡಿದ್ರೆ ಸಾಕು ಅಂತ ಹೇಳ್ತಾ ರ್ಯಾಂಪ್ ವಾಕ್ ಮಾಡಿ ತೋರಿಸ್ತಾಳೆ. ಆಗ ಮೀನಾ ನೋಡಿ ಶ್ರುತಿ ಇದೆಲ್ಲ ನನಗ್ ಸರಿ ಹೋಗಲ್ಲ, ನಿಮಗ್ ಮಾತ್ರ ಸರಿ ಹೋಗುತ್ತೆ, ನನಗಿದೆಲ್ಲ ಬರಲ್ಲ ಅಂತ ಹೇಳ್ತಾಳೆ. ಅಯ್ಯೋ ಮೀನಾ ಅವರೇ ಬನ್ನಿ ಮಾಡಿ ಅಂತ ಹೇಳಿದಾಗ ಮೀನಾ ನಡ್ಕೊಂಡ್ ಬರ್ತಾಳೆ. ಆಗ ಅದನ್ನೆಲ್ಲ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇರ್ತಾನೆ ಸೂರ್ಯ. ತುಂಬಾ ಚೆನ್ನಾಗಿದೆ ಕಣೆ, ಬೇರೆ ಬೇರೆ ಆಂಗಲ್ ಅಲ್ಲಿ ಪೋಸ್ ಕೊಡು ಅಂತ ಹೇಳ್ತಾ ಮೀನಾ ಫೋಟೋನ ತೆಗಿತಾ ಇರ್ತಾನೆ ಸೂರ್ಯ. ಆಗ ಮೀನಾ ಸಾಕ್ ಬಿಡ್ರಿ, ಎಷ್ಟೊಂದು ಫೋಟೋ ತೆಗಿತೀರಾ, ಸಾಕು ನಂಗೆ ಸಾಕಾಯ್ತು ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ತಾಳೆ. ಇರು ಕಣೆ, ಇದರಲ್ಲಿ ಮೆಮೊರಿ ತುಂಬ ಹೋದ್ರೂ ಪರವಾಗಿಲ್ಲ, ಇನ್ನೊಂದು ಮೊಬೈಲ್ ಆದ್ರೂ ತಗೊಂಡು ಫೋಟೋಸ್ ತೆಗಿತೀನಿ, ಮತ್ತೆ ಈ ಚಾನ್ಸ್ ಸಿಗಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಆಗ ಮೀನಾ ತಪ್ಪಿಸ್ಕೊಂಡು ಬಂದೇ ಇರಿ ಅಂತ ಹೇಳಿ ಒಳಗಡೆ ಹೋಗ್ತಾ ಇರ್ತಾಳೆ. ಆಗ ಸೂರ್ಯ ಮೀನನ್ನ ಎಳೆದು ತಪ್ಪಿಕೊಂಡು ರೊಮ್ಯಾನ್ಸ್ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ಶ್ರುತಿಗೆ ಮುಜುಗರ ಆಗುತ್ತೆ. ಆಗ ಸೂರ್ಯ ಇರ್ಲಿ ಹೋಗಿ ಇನ್ನೊಂದ್ ಸ್ವಲ್ಪ ಪೋಸ್ ಕೊಡು ಅಂತ ಹೇಳ್ತಾನೆ. ಆಗ ಶ್ರುತಿ ಬನ್ನಿ ನಾನೀಗ ಪೋಸ್ ತೋರಿಸ್ತೀನಿ, ನೀವು ಅದೇ ರೀತಿ ಮಾಡಿ ಅಂತ ಹೇಳಿ ಡಿಫ್ರೆಂಟ್ ಆಂಗಲ್ ಅಲ್ಲಿ ಪೋಸ್ ಕೊಡ್ತಾ ಹೋಗ್ತಾಳೆ. ಅದನ್ನು ಸಹ ಸೂರ್ಯ ತನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿತಾ ಇರ್ತಾನೆ. ಆಗ ಅದೇ ಸಮಯಕ್ಕೆ ಸರಿಯಾಗಿ ರವಿ ಬರ್ತಾನೆ. ರವಿನ ನೋಡಿದಂತ ಮೀನಾ ಮುಜುಗರಗೊಂಡು ಸೂರ್ಯನ ಹಿಂದೆ ಹೋಗಿ ಅಡುಕೋತಾಳೆ. ಆಗ ಯಾಕೆ ಏನಾಯ್ತು ಅಂತ ಹೇಳಿ ಸೂರ್ಯ ಕೇಳಿದಾಗ ರವಿ ಬಂದ್ರು ಅಂತ ಹೇಳ್ತಾಳೆ. ಆಗ ಶ್ರುತಿ ಬರ್ಲಿ ಬಿಡಿ ಮೀನಾ ಅವ್ರೆ ಅಂತ ಹೇಳ್ತಿರ್ತಾಳೆ. ಆಗ ಮೀನನ್ನ ನೋಡಿ ರವಿಗೂ ಆಶ್ಚರ್ಯ ಆಗುತ್ತೆ. ಏನ್ ಅತ್ತಿಗೆ ಇದೆಲ್ಲ, ನೋಡ್ ರವಿ ಇವರಿಬ್ರು ಸೇರ್ಕೊಂಡು ನನ್ಗೆ ಆವಾಗಿಂದ ತಮಾಷೆ ಮಾಡ್ತಿದ್ದಾರೆ ಅಂತ ಹೇಳ್ತಿರ್ತಾಳೆ. ಹೌದು ಇದೆಲ್ಲ ಏನು ಅಂತ ಕೇಳಿದಾಗ ಶ್ರುತಿ ನೋಡ್ ರವಿ, ಮೀನಾ ಅವರು ಒಂದು ಮದುವೆ ಮನೆ ಡೆಕೋರೇಷನ್ ಮಾಡೋಕೆ ಆರ್ಡರ್ ತಗೊಂಡಿದ್ದಾರೆ, ಅದನ್ನ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡೋಕೆ ಅವ್ರ ಫೋಟೋಸ್ ವಿಡಿಯೋಸ್ನ ತಗೋತಿದೀವಿ ಅಂತ ಹೇಳಿದಾಗ ಹೋಗ್ಲಿ ಬಿಡಿ ಅತ್ತಿಗೆ, ನೀವು ನಿಮ್ ಬಿಸ್ನೆಸ್ ಮಾರ್ಕೆಟಿಂಗ್ಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಪರವಾಗಿಲ್ಲ ಬನ್ನಿ ಪೋಸ್ ಕೊಡಿ ಅಂತ ಹೇಳ್ತಾನೆ. ಆಗ ಸೂರ್ಯ ನಾನೇ ನನ್ನ ಸ್ಟೈಲಲ್ಲಿ ಹೇಳ್ಕೊಡ್ತೀನಿ, ನೀನು ಫೋಟೋಸ್ ತೆಗಿ ಅಂತ ಹೇಳಿ ತನ್ನ ಮೊಬೈಲ್ನ ರವಿ ಕೈಯಲ್ಲಿ ಕೊಟ್ಟು ಮೀನನ್ನ ಕರ್ಕೊಂಡು ಬಂದು ಒಂದೊಂದೇ ಪೋಸ್ನ ಹೇಳ್ಕೊಡ್ತಾ ಇರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಶಾಂತಿ, ರೋಹಿಣಿ ಹಾಗೂ ಮನೋಜ ಮಳೆಯಲ್ಲಿ ತೋಯಿಸ್ಕೊಂಡು ಮನೆಗೆ ಬರ್ತಾರೆ. ಆಗ ಶಾಂತಿ ಏನೇ ಹೇಳಮ್ಮ, ನೀನ್ ತಂದು ಕೊಟ್ಟಿರೋ ಚಾಟ್ಸು ತುಂಬಾ ಚೆನ್ನಾಗಿತ್ತು, ಹೊಟ್ಟೆ ತುಂಬಾ ತಿನ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಹಾಗೆ ಒಳಗಡೆ ನೋಡಿದಾಗ ಸೂರ್ಯ ಮೀನನ್ನ ಸೆರೆ ಹಿಡ್ಕೊಂಡು ಪೋಸ್ ಕೊಡಿಸ್ತಾ ಇರ್ತಾನೆ. ಆಗ ಅದನ್ನ ತಪ್ಪಾಗಿ ತಿಳ್ಕೊಂಡಂತ ಮನೋಜ ನೋಡಮ್ಮ ಅಲ್ಲಿ ಸೂರ್ಯ ಯಾವ್ದೋ ಹುಡುಗಿ ಸೆರಗ್ನ ಹಿಡ್ಕೊಂಡು ಹೇಗ್ ನಿಂತಿದ್ದಾನೆ ಅಂತ ಹೇಳಿ ಶಾಂತಿಗೆ ತೋರಿಸ್ತಾನೆ. ಅದನ್ನ ನೋಡಿ ಶಾಂತಿ ಹಾಗೂ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ಕೋಪದಿಂದ ಒಳಗಡೆ ಬಂದಂತ ಶಾಂತಿ ಸೂರ್ಯನ ನೋಡಿ ಇದನ್ನೇನ್ ಮನೆ ಅಂತ ಅನ್ಕೊಂಡಿದ್ಯೋ, ಏನ್ ಮಾಡಿದ್ಯೋ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ. ಶಾಂತಿ ವಾಯ್ಸ್ ಅನ್ನ ಕೇಳಿ ಶ್ರುತಿ ಹಾಗೂ ರವಿ ಅಲ್ಲೇ ಬಚ್ಚಿಟ್ಕೋತಾರೆ. ಆಗ ಮನೋಜ ಏನಮ್ಮ ಏನು ಮನೆಯಲ್ಲಿ ಇಷ್ಟೊಂದ್ ಜನ ಇದ್ದಾರೆ, ಹಗಲೊತ್ತಲ್ಲೇ ಒಂದ್ ಹುಡುಗಿನ ಕರ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾನೆ ನೋಡಮ್ಮ ನೀನು ಅಂತ ಹೇಳಿ ಶಾಂತಿಗೆ ಕೇಳ್ತಾ ಇರ್ತಾನೆ. ಆಗ ಶಾಂತಿ ಸುಮ್ನಿರೋ, ನಾನ್ ಕೇಳ್ತಿದ್ದೀನಲ್ಲ ಅಂತ ಹೇಳಿ, ಏನೋ ಸೂರ್ಯ ಮನೆಯಲ್ಲಿ ಹೆಂಡತಿನ ಇಟ್ಕೊಂಡು ಏನೋ ಮಾಡ್ತಿದ್ಯಾ ನೀನು, ಯಾವ್ದೋ ಹುಡುಗಿನ ಕರ್ಕೊಂಡ್ ಬಂದು ನೀನು ಕುಡಿತೀಯ ಅಂತ ಅಷ್ಟೇ ಅನ್ಕೊಂಡಿದ್ದೆ, ನೀನು ಇದನ್ನೆಲ್ಲ ಬೇರೆ ಇದೆ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ. ಆಗ ಸೂರ್ಯ ಅದು ನಾವು ಒಂದು ಅಡ್ವರ್ಟೈಸ್ಮೆಂಟ್ಗೋಸ್ಕರ ಬಾಂಬೆಯಿಂದ ಮಾಡೆಲ್ನ ಕರ್ಕೊಂಡ್ ಬಂದು ಶೂಟ್ ಮಾಡ್ತಾ ಇದೀವಿ ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ ಅಲ್ಲ ಕಣೋ, ಮನೆಯಲ್ಲಿ ಮೈಸೂರು ಪಾಕ್ ಇಟ್ಕೊಂಡು ಯಾವ್ದೋ ಬಾಂಬೆ ಮಿಕ್ಸ್ಚರ್ ಕೈ ಹಾಕಿದ್ಯಲ್ಲೋ, ಇದೇನೋ ಅಂದ್ರು ಮೀನಂಗೆ ಗೊತ್ತಾದ್ರೆ ಸುಮ್ನೆ ಬಿಡ್ತಾಳ, ನಿನ್ ಜನ್ಮನ ಜಾಲಾಡ್ ಬಿಡ್ತಾಳೆ, ಅವಳ ಬಗ್ಗೆ ಗೊತ್ತಿದ್ರು ಈ ರೀತಿ ಎಲ್ಲ ಮಾಡ್ತಾ ಇದೆಯಲ್ಲೋ, ಎಲ್ಲೋ ಅವಳು, ಎಲ್ಲೋ ನೀನ್ ಹೆಂಡತಿ, ಮೀನಾ ಮೀನಾ ಅಂತ ಹೇಳಿ ಕೂಗ್ತಾ ಇರ್ತಾಳೆ ಶಾಂತಿ. ಆಗ ಮೀನಾಗೆ ತುಂಬಾ ಖುಷಿ ಆಗುತ್ತೆ. ಆಗ ಮೀನಾ ತಿರ್ಗೋಕೆ ಎಷ್ಟೇ ಪ್ರಯತ್ನ ಪಟ್ರು ಸೂರ್ಯ ಅದನ್ನ ತಡಿತಾ ಇರ್ತಾನೆ. ಆಗ ಶಾಂತಿ
ನೋಡು, ಆ ಮೀನಾಗೆ ನೀನೇನಾದ್ರೂ ಮೋಸ ಮಾಡಕ್ಕೆ ಪ್ರಯತ್ನ ಪಟ್ರೆ ನಿನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಿಂದ ನುಕ್ಕಿ ಹೊರಗಡೆ ಬಿಸಾಕ್ ಬಿಡ್ತೀನಿ, ಮನೆಯಿಂದ ಹೊರಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ಸೂರ್ಯ, ಓಹೋ, ನಾನು ಮೀನಾಗೆ ಮೋಸ ಮಾಡಿದ್ರೆ ನಿನಗೆ ಸಂಕಟ ಆಗುತ್ತಾ ಅಂತ ಹೇಳಿ ಕೇಳ್ತಾನೆ. ಆಗಲ್ಲೋ, ಮತ್ತೆ ನಾನು ಮದುವೆ ಆಗಿರೋ ಹೆಣ್ಮಗಳು, ಎಲ್ಲ ಅವಳು ಮೀನಾ ಮೀನಾ ಅಂತ ಹೇಳಿ ಮತ್ತೆ ಶಾಂತಿ ಕೂಗ್ತಾ ಇರ್ತಾಳೆ. ಆಗ ಮೀನಾ ಹೊಳ್ತಾಳೆ. ಮೀನಾನ ನೋಡಿ ಶಾಂತಿ ಹಾಗೂ ರೋಹಿಣಿ ಹಾಗೂ ಮನೋಜನ್ಗೆ ಎಲ್ರಿಗೂ ಶಾಕ್ ಆಗುತ್ತೆ. ಆಗ ರೋಹಿಣಿ ಶಾಂತಿ ಕಣ್ಣು ಬಾಯಿ ಬಿಟ್ಕೊಂಡು ಮೀನಾನ ನೋಡ್ತಾ ಇರ್ತಾರೆ. ಆಗ ಮೀನಾ, ಇದು ನಾನೇ ಅತ್ತೆ, ನಮ್ದು ಹೂವಿನ ಅಂಗಡಿದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ಇಷ್ಟೆಲ್ಲ ಅವಾಂತರ ಆಯ್ತು ಅಂತ ಹೇಳ್ತಾಳೆ. ಆಗ ಶಾಂತಿ, ಹೌದಾ, ನಾನೆಲ್ಲೋ ಬೇರೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಅಲ್ಲಿಗೆ ಶ್ರುತಿ ರವಿ ಬರ್ತಾರೆ. ಆಗ ಅವ್ರನ್ನ ನೋಡಿದಂತ ಶಾಂತಿ, ನೀವಿಬ್ರು ಇಲ್ಲೇ ಇದ್ದೀರಾ ಅಂತ ಕೇಳ್ತಾಳೆ. ಅಯ್ಯೋ, ಅದು ನಾವು ಹೊರಗಡೆ ಹೋಗಿದ್ವಿ, ಈಗಷ್ಟೇ ಬಂದ್ವಿ, ಏನಾಯ್ತು ಅಂತ ಕೇಳ್ತಾ ಇರ್ತಾರೆ. ಆಗ ರೋಹಿಣಿ, ನಾವೆಲ್ಲೋ ಸೂರ್ಯ ಅವರು ಬೇರೆ ಹುಡುಗಿ ಜೊತೆ ಇದ್ದಾರೆ ಅಂತ ಹೇಳಿ ತಪ್ಪು ತಿಳ್ಕೊಂಡಿದ್ವಿ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ಆಗ ಶಾಂತಿ, ಅಲ್ಲ ಕಣೆ, ನಿನ್ಗೆ ಫೋಟೋ ತೆಗೆಸ್ಕೊಳಕ್ಕೆ ಬೇರೆ ಜಾಗನೇ ಸಿಗಲಿಲ್ಲ, ಸರಿ ಜಾಗ ಬಿಡು ಅಂತ ಹೇಳಿ ಸರಿಸ್ತಾ ಶಾಂತಿ ಒಳಗಡೆ ಹೋಗ್ತಾಳೆ. ಹಾಗೆ ರೋಹಿಣಿ ಹಾಗೂ ಮನೋಜನ್ನು ಒಳಗಡೆ ಹೋಗ್ತಾರೆ. ಆಗ ಶ್ರುತಿ, ನೋಡಿ ಮೀನಾ ಅವರೇ, ನೀವು ಈ ಮೇಕವರಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಾ, ನೀವು ಈ ಫೋಟೋಸ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಗ್ಯಾರಂಟಿ ಇನ್ನಷ್ಟು ಜಾಸ್ತಿ ಆರ್ಡರ್ ಸಿಗುತ್ತೆ ಅಂತ ಹೇಳಿ ಮಾತಾಡ್ತಾ ಅವರು ಸಹ ಅಲ್ಲಿಂದ ಹೊರಡ್ತಾರೆ. ಆಗ ಸೂರ್ಯ, ನೋಡ್ದೆ ಮೀನಾ, ಸಕ್ಕರೆಗೆ ನಿನ್ ಮೇಲೆ ಎಷ್ಟೊಂದು ಅಕ್ರೆ ಇದೆ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ, ಹೌದು ರೀ, ಅತ್ತೆಗೆ ನನ್ನ ಮೇಲೆ ಪ್ರೀತಿ ಇದೆ, ನನ್ನ ಮೇಲೆ ಅಕ್ರೆ ಇದೆ ಇಲ್ವೋ ಗೊತ್ತಿಲ್ಲ, ಆದ್ರೆ ಇದ್ರೆ ನಾನು ತುಂಬಾ ಖುಷಿ ಪಡ್ತೀನಿ ಅಂತ ಹೇಳಿ ಇಬ್ರು ನಗ್ತಾ ಮಾತಾಡ್ತಾ ನಿಲ್ತಾರೆ.